ನಮಸ್ತೆ ಸ್ನೇಹಿತರೆ, ನಾನು ರಘು ಬೊಮ್ಮನಾರ್ ಯೂಟ್ಯೂಬ್ ಚಾನಲ್ನಿಂದ ಮಾತಾಡ್ತಾ ಇದ್ದೀನಿ. ನಾನು ಇಂದು ಚಿಕ್ಕಮಗಳೂರು ಜಿಲ್ಲೆ ಲಕ್ಯಾ ಹೋಬಳಿ ದೇವಗೊಂಡನಹಳ್ಳಿಯಲ್ಲಿರುವ ಶ್ರೀ ಮೊಹಮ್ಮದ್ ಜಾಫರ್ ವಜೀರ್ ಸಾಹೇಬರ, ಅಂದರೆ ಇವರು ಅಲ್ಲಿ ಖ್ಯಾತ ವೈದ್ಯರು, ಈ ವಜೀರ್ ಸಾಹೇಬರ ಚಿಕಿತ್ಸಾ ಕ್ರಮದ 3ನೇ ಹಂತದ ವಿಡಿಯೋವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಹಾಗೂ ಇದು ಕೊನೆಯ ಭಾಗವಾಗಿದೆ. ತಾವುಗಳೆಲ್ಲರೂ ನೋಡಿ ಆನಂದಿಸಿ ಇದರ ಉಪಯೋಗ ಪಡ್ಕೊಳ್ರಿ ಅನ್ನೋದು ನಮ್ಮ ಆಶೆ. ನಿಮಗೆ ಬಹಳ ಗೋಳಾಡ್ತೈತೆ. ಆ ಥರ ಸುತ್ತಾಗಿದ್ದೆ, ಕಾಯಿಲೆನೇ ಕಡಿಮೆ ಆಗ್ತಾ ಇಲ್ಲ. ಇದೇ ಟೈಪ್ ಆಗಿದೆ. ಗಾಯ ನೋಡು ಅಂತ ಹೇಳ್ರಿ ಹೆಂಗಿದೆ ಅಂತ. ಗಾಯ ಅಷ್ಟು ಗಾಯ ಅಲ್ಲ, ಗುಂಡಿದ್ದಂಗೆ ಆಗಿದೆ. ತಡ್ಕೊಂತ ನೋವು ನೋಡ್ರಿ ಆ ಥರ ಕ್ಲೀನಿಂಗ್ ಮಾಡ್ತಾರಲ್ಲ ಆಸ್ಪತ್ರೆಗೆ. 4 ಬಾಯಿ ಉರಿಯತ್ ಕಣವ. ಇವತ್ತು ಔಷಧಿ ಹಾಕ್ತಾಗೆಲ್ಲ ಉರಿ ಅಂತಾನೆ ಪೌಡ್ರ್ ಹಾಕ್ತೀನಲ್ಲ, ಉರಿ ಬರುತ್ತೆ ಇವತ್ತು ಸ್ವಲ್ಪ ಹೊತ್ತು. ನೋಡಿಕೆಯಲ್ಲಿ ನಾನು ಮಾಡೋ ಕೆಲಸ ಮನೇಲಿ ದಿನ ಮಾಡಿರಂತೆ, ನೀರಲ್ಲಿ ತೊಳೆದು ರಾತ್ರಿಯಲ್ಲಿ ಮಾಡೋಂಥ ಕೆಲಸ ಅಲ್ಲ. ದೇವನಹಳ್ಳಿದೆ ಇದೀವಿ. ಆಮೇಲೆ ಮಾಡ್ತೀನಿ. ಒಂದೊಂದು ಹತ್ರ ಒಂದು ಕಷ್ಟ ಬ್ಯಾಗ್ ಕಟ್ಟಲ್ಲವ ನಾವು ಗೋಡೆ ಕೆಲಸ. ಚರ್ಮ ಕೂಡ್ಕೊಳ್ತೇನೆ, ಅದು ಸಂಬಳ ಕೂಡಕ್ಕೆ ಮಾಡಬೇಕು. ಕೂಡಕ್ಕೆ ಸಂಬಳನೂ ಕೂಡಕ್ಕೆ ಕಡ್ಡಿ ಪುಡಿ ಹೆಚ್ಚಲ್ಲ. ಅದೇ ಮನೆಯಲ್ಲಿ ಆಯಿಲ್ ಕಣ್ಣೆ ಕಟ್ಟಬೇಡ ಅಂತ ಕಟ್ಟಿಸ್ಬಿಡ್ತಾರೆ. ಮಾಡಿದ ಮತ್ತೆ ಮನೆಯಲ್ಲಿ ಆಯ್ತು ಮಾಡಿ ಆಯಿಲ್ ಕಣ್ಣು ಕಟ್ಟಬೇಡ, ಕೈ ಅದು ಕೈ ಬಂದು ಹೋಗ್ತಿರುತ್ತೆ. ಇಲ್ಲ
ಇಲ್ಲಿ ಬಂದು ಕೂಡಲೇ ಫುಲ್ ಹೊಡೆದ್ಬಿಡುತ್ತೆ ಅಂದರೆ ದಪ್ಪ ಚೆನ್ನಾಗಿ ಜರಿಗೆ ಬಿಡುತ್ತೆ. ಈ ಥರ ಕಲರ್ ಆಗಬೇಕಲ್ಲ ಬಟ್ಟೆ ಎಂಥದಾರ ಕಟ್ಟು ಗಲೀಜ್ ಕಾಣುತ್ತೆ. ಬೈನಿಂಗ್ ಬೈನಿಂಗ್ ಬಟ್ಟೆ ಯಾವ ಕಲರ್ ಆದರೂ ಆಗುತ್ತೆ. ಯಾವ ಕಲರ್ ಆದರೂ ಬೈನಿಂಗ್ ಬಟ್ಟೆನೇ ಆ ಕಡೆ ನಿಂತ ಇದೆಯಾ? ಯಾವಾಗಿಂದ ಶುರು ಮಾಡ್ಕೊಂಡ್ರಿ ಇದು? ಅಂದರೆ ಪೂರ್ವಿಕರ ಕಾಲದಿಂದಲೂ ನಮ್ಮ ಅಜ್ಜ ಮಾಡೋರು. ನಿಮ್ಮ ತಾತಾರು ಮಾಡ್ತಾಯಿದ್ರು ಅಲ್ಲ? ಇದು ಹಾಂ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಯಾರು ಹೇಳಿ ಹಾಂ ಇದು ಚಿಕ್ಕಮಗಳೂರಲ್ಲಿ ಸನ್ಮಾನ ಮಾಡಿರೋರು ಪತ್ರಕರ್ತರ ಭವನದಲ್ಲಿ. ಇದು ಪತ್ರಕರ್ತರ ಭವನ. ಪತ್ರಕರ್ತರು ಆವಾಗ ನನ್ನ ಮೇಲೆ ಕಂಡುಬಿಟ್ಟು ಹೋಗಿದೆ. ಹಾಂ 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 ದೊಡ್ಡ ಕಂಪ್ಲೇಂಟ್ ಮಾಡಿದ. ಹಾಂ 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 ನಿಮ್ಮ ಹೆಸರೇನು ಹೇಳ್ರಿ? ಮಾಮ ಜಾಫರ್ ಅಂತೇಳಿ ಕಾರ್ಡಲ್ಲೇ ಐತೆ ನೋಡಿ. ಕಾಡಲ್ಲೇ ಇದೆಯಲ್ಲ? ಎರಡು ಹೆಸರು ಇದ್ದಾವೆ. ಸ್ವಾಮಿ ನಾನು ಮಾಡಿರೋದಕ್ಕೆ ಹಾಂ ಇದೊಂದು ಮಗ ಬದುಕ್ಯಣ್ಣಲ್ಲ ಡಾಕ್ಟರ್ ಇದ್ದಾನೆ, ಇವತ್ತು ನನ್ನ ಹೆಸರು ಹೇಳ್ತಾ ಇದ್ದಾನೆ. ಹೌದ್ರಾ? ನೋಡಿ ಇಲ್ಲಿ ಹೋಲಿ ಕ್ರಾಸಲ್ಲಿ ಕೊಳತ್ ಕಳ್ಳೊಟ್ಟು ಬಿಡ್ತು, ಈ ಮಗ ತಗೊಂಡೋಗಿ ಅಡ್ಮಿಟ್ ಮಾಡಿದ್ದು. ಹಾಂ 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 ಇದು ಕೊಳತ್ ಕಳ್ಳೊಡ್ತು, ನನ್ನ ತಗ ಬಂದು ಹುಷಾರಾಗಿದ್ದು, ಚೆನ್ನಾಗಿ ಓದಿಸಿದ್ದಾರೆ. ಹೌದಾ? ನೋಡಿ ಅವರಪ್ಪ ಅವ್ರ ಈ ಮಗ. ನೀವೇ ಮಾಡಿದ್ದಲ್ಲ? ಹುಷಾರಾದ್ಮೇಲೆ ಚೆನ್ನಾಗಿ ಓದಿಸಿ ಡಾಕ್ಟರ್ ಕೆಲಸ ಐತಿ ಈಗ. ಹೌದಾ? ಹಾಸನ ಗೌರ್ಮೆಂಟ್ ನೋಡಿ ತಗೊಂಡೋಗಿ ಅಡ್ಮಿಟ್ ಮಾಡಿದ್ದು. ಇದು ನಮ್ಮ ಚಿಕ್ಕಮಗಳೂರು ಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಹುಡುಗ ಈಗ. ಯಾರು ಈ ಹುಡುಗನ? ಹುಡುಗ ಬಸ್ತಾರೆ ಮೇಷ್ಟ್ರ ಮಗ, ಈ ಕಡೆಯಿಂದ ಹೋಗ್ತಾ ಬಂದ ಕಡೆ ಮನೆ ಕಟ್ ಮಾಡಕ್ ಮಾಡಿದ್ರು. ಎಲ್ಲ ಹೊಯ್ಮಲ್ಲಾಪುರ, ಕಡೂರು ತಾಲೂಕು. ಎಲ್ಲ ಕೈ ಕಾಲು ನೋವೇ ಜಾಸ್ತಿ ನನಗೆ. ಕೈ ಕಾಲು ನೋವೇ ಜಾಸ್ತಿ ಅಲ್ಲ? ನೋಡಿ ಈ ಕಾಲು ಕಟ್ ಮಾಡಕ್ ಮಾಡಿದ್ರು. ನನ್ನ ತಗ ಬಂದ್ಮೇಲೆ ಈ ಥರ ಆಯ್ತು. ಈ ಥರ ಆಗಿ ಉದ್ರೋಗಿ ಎಲ್ಲ ಹೊಸದಾಗಿ ಬಂತು ಕ್ಲೀನ್ ಆಗಿ. ಎಷ್ಟು ತಿಂಗಳು ಟೈಮ್ ತಗೊಳ್ತಾ ಅದು? ಹಾಂ, ಅದು ಎಷ್ಟು ತಿಂಗಳು? 7 ತಿಂಗಳು ನಡೀತು. 7 ತಿಂಗಳು ಟೈಮ್. ಹೊಸ ಚರ್ಮ ಉತ್ಪತ್ತಿ ಆಗಬೇಕಲ್ಲ. ಅದೆಲ್ಲ ನೀವು ನೋಡೋದು ಒಳ್ಳೆಯವ್ರಿಗೂ ಕೊಡ್ಸಿರೋದಿದ್ದಾವೆ. ಹುಷಾರಾಗಿ ಬಂದಿರೋದು ಇದು. ನೋಡಿ ಚರ್ಮದ ಕಾಯಿಲೆ 1 ಲಕ್ಷ ಖರ್ಚು ಮಾಡಿದ್ರು, ಹುಷಾರು ಮಾಡೋಕ್ಕಾಗಿರ್ಲಿಲ್ಲ. 1 ಲಕ್ಷ? 2,000 ರೂಪಾಯಿ ಔಷಧಿ ಕೊಟ್ಟು ಕಳೆದ ಕ್ಲಿಯರ್ ಆಗೋದು. 3-4 ವರ್ಷದ ಕಾಯಿಲೆ. ಇದಕ್ಕೆ 2 ಲಕ್ಷ ಕೇಳಿದ್ರು, 2 ರೂಪಾಯಿ ದುಡ್ಡೆಲ್ಲ ಪುಕ್ಷಾಟ ಇದು. ನೋಡಿ ಇಲ್ಲಿ ಹೋಗಿರೋದು ಇದು ಕಟ್ಟಿದ್ದು ಸ್ವಂತ ಮಾಡೋ ಔಷಧಿ ನಾನು. ಅದು ಮಾಡ್ರಿ, ಇದಕ್ಕೆ ಎಲ್ಲಿ ಮಾಡ್ತೀರಾ? ಅಯ್ಯೋ ಶಿವ, ಒಳ್ಳೆಯವ್ರಿಗೂ ಕೊಡ್ತೀರೋದು. ಇದಕ್ಕೆ ಇದು ನಿಮ್ಮಲ್ಲಿ ಹುಷಾರಾಯ್ತಲ್ಲ? ಹುಷಾರಾಗಿ ನೀವು ನೋಡಬಾರ್ದಂತ ಇದೆ ಅಂತ. ಇದಕ್ಕೆ ಯಾವ್ದಾರು ಔಷಧಿ ಕರ್ಗೋಗತ್ತದ ಯಾವಾಗಾರ ಔಷಧಿ ಇಲ್ಲ. ಈ ಬಂದಾಗ ಯಾವಾಗಾರ ಹಾಕಿಸ್ಕೊಂಡು ಹೋಗ್ರಿ, ಬರುತ್ತೆ. ಇರುತ್ತೆ, ಇವತ್ತೇ ಇಲ್ಲ. ಹರಿಯ ಪೌಡ್ರ್ ಇಲ್ಲ ನನ್ನ ಹತ್ರ ಖಾಲಿ. ನೋಡಿದ್ರಲ್ಲ ಸ್ನೇಹಿತರೆ, ಎಂಜಾಯ್ ಮಾಡಿದ್ರಲ್ಲ. ಹಾಗೂ ಈ ನನ್ನ 3 ಭಾಗದ ವಿಡಿಯೋಗಳು ತಮಗೆ ಉಪಯೋಗ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ತಾವುಗಳೆಲ್ಲರೂ ಏನಾದರೂ ಹಳೆಯ ಕಾಯಿಲೆಗಳು, ಅತಿ ಎಮರ್ಜೆನ್ಸಿ ಇರುವಂಥವು, ಎಮರ್ಜೆನ್ಸಿ ಅಂತ ಅಲ್ಲ, ಯಾವುದಾದ್ರೂ ವಾಸಿಯಾಗದಂಥ ಕಾಯಿಲೆಗಳಿದ್ದರೆ ಇವರ ಹತ್ರ ಬಂದು ಉಪಯೋಗ ಪಡ್ಕೊಳ್ಳಿ ಅಂತ ತಮಗೆ ತಿಳಿಸ್ತಾ ಈ ನನ್ನ 3 ವಿಡಿಯೋಗಳನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ತಾವುಗಳೆಲ್ಲರೂ ರಘು ಬೊಮ್ಮನಾರ್
ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನನ್ನ ಫೇಸ್ಬುಕ್ ಪೇಜ್ ರಘು ಬೊಮ್ಮನಾರ್ ಅಂತ ಇದೆ, ಅದನ್ನು ಎಲ್ಲರೂ ಫಾಲೋ ಒಪ್ಕೊಳ್ಬೇಕು ಅಂತ ನಾನು ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಹುಡುಗ. ನನ್ನನ್ನು ಆಶೀರ್ವದಿಸಿ ಬೆಳೆಸ್ತೀರಿ ಅನ್ನೋ ನಂಬಿಕೆಯಿಂದ ನನ್ನ ವಿಡಿಯೋಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನೀವು ನನ್ನನ್ನು ಬೆಳೆಸಿದರೆ ಇನ್ನೂ ಇಂತಹ ಹಲವು ಉಪಯುಕ್ತವಾದ ವಿಡಿಯೋಗಳನ್ನು ಮಾಡಿ ತಮಗೆ ಅರ್ಪಿಸಲಿಕ್ಕೆ ನನಗೆ ಸಂತೋಷವಾಗುತ್ತೆ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.